ಇವಳಿಗೆ ಡೌಟ್ ಆಯ್ತು, ಇವ್ರು ಏನೋ ಕಾಲ್ ಆಗ್ತಾರಂತ. ಬ್ರೋ ಅಂತ ಹೇಳಿದ್ರು. ಐ ಸೆಡ್ ಡೋಂಟ್ ಕಾಲ್ ಮಿ ಬ್ರದರ್, ಐ ಹ್ಯಾವ್ ಪೀಪಲ್ ಹೂ ಕಾಲ್ ಮಿ ಬ್ರದರ್, ಮೈ ಸಿಸ್ಟರ್ಸ್ ಆರ್ ದೇರ್, ಯು ಡೋಂಟ್ ಹ್ಯಾವ್ ಟು ಕಾಲ್ ಮಿ ಬ್ರದರ್. ಅಲ್ಲ ಅಣ್ಣ ಕರಿಬೋದ ಅಂತ ಹೇಳಿ. ಅಣ್ಣ ಸಹ ಬೇಡ, ಎಂತ ಸಹ ಬೇಡ, ಬೆಟರ್ ಯು ಗಿವ್ ಯುವರ್ ಅಡ್ರೆಸ್ ಆರ್ ಐ ಹ್ಯಾವ್ ಕಾಂಟ್ಯಾಕ್ಟ್ಸ್ ವಿಚ್ ಐ ಕ್ಯಾನ್ ಯೂಸ್ ಆ್ಯಂಡ್ ಐ ಕ್ಯಾನ್ ಕಮ್. ಬಟ್ ಆ ಥರ ಎಲ್ಲ ಬಂದರೆ ತುಂಬ ಜನ ಒಟ್ಟಾಗಿ ಬರ್ತಾರೆ, ಸೊ ಅದಕ್ಕಿಂತ ನೀನೇ ಕೊಡೋದು ಒಳ್ಳೇದು. ಬಟ್ ಐ ಕ್ಯಾನ್ ಕಮ್. ಫುಲ್ ಒಳಗೆ ಬಂದೆ. ನಾನು ಮನೇಲಿ ಬಂದ ಕೂಡಲೇ ಗೊತ್ತಾಯ್ತು ಸಿಟ್ಟಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ನ ಅಂತ. ಬಿಕಾಸ್ ನಾವೆಲ್ಲ ಒಂದು ಸ್ವಲ್ಪ ನಮ್ಮ ಮನೆಯವ್ರ ಫ್ಯಾಮಿಲಿ ಎಲ್ಲ ನೋಡಿ ಒಂಚೂರು ಇದಾಯ್ತಂತ. ಅಮ್ಮ ಮನೇಲಿ ಅಮ್ಮ ಅಂತ ಹೇಳಿದ್ರು. ಅಮ್ಮ ನನ್ನ ಅಮ್ಮನಿಗೆ ಮತ್ತೆ ಗೊತ್ತಾದ ಕೂಡಲೇ ಹೇಳಿದ್ರು, ನಿನಗೆ ಅಹಂಕಾರ, ನಿನಗೆ ಅಲ್ಲಿ ಹೋಗುವಾಗ ಅಲ್ಲಿ ಯಾರಾದ್ರು ಫುಲ್ ಅವ್ರದ್ದೆಲ್ಲ ಮಾಮ ಗಿಮಾಲೆ ಅದು ಕುಂದಾಪುರದವ್ರು ಬೇರೆ ಕತ್ತೆ ಹಿಡ್ಕೊಂಡು ನಿಂತ್ರಂತ ಮಾಡ್ತಾರೆ. ಹೊಡೆದಿದ್ರೆ ಹಾಗೆ ಅಂತ. ಬಟ್ ನಾನೇನು ಕಿಡ್ನಾಪ್ ಮಾಡ್ಲಿಕ್ಕೆ ಹೋದದಲ್ಲ. ಸಮ್ ಒನ್ ಫೂಲಿಶ್ ಗರ್ಲ್ ಇಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಸೆನ್ಸ್ ಅಂತ ಹೇಳ್ಕೊಂಡು ಸೆನ್ಸ್ ಹಾಕುವಂತ ಹೋದದ್ದು. ದೆನ್ ಐ ವೆಂಟ್, ಮತ್ತೆ ನಾನು ಮಾತಾಡಿದೆ. ದಿಸ್ ಇಸ್ ವಾಟ್ ಐ ಸೆಡ್, ದಿಸ್ ಇಸ್ ಅ ಗುಡ್ ಆಫರ್, ವೈ ಆರ್ ಯು ರಿಜೆಕ್ಟಿಂಗ್ ಇಟ್, ಗಿವ್ ಮಿ ಒನ್ ವ್ಯಾಲಿಡ್ ರೀಸನ್ ಟು ರಿಜೆಕ್ಟ್ ಇಟ್. ಮತ್ತೆ ಅವ್ರ ಪಪ್ಪ ಸಹ ಬಂದರು. ಸೊ ಒಂದು ಅವ್ರ ಅಪ್ಪ ಬಂದು ಅವರು ಹೇಳಿದ್ರು, ಇವಳು ಈ ಥರನೇ, ಇವಳಿಗೆ ಸೆನ್ಸ್ ಇಲ್ಲ, ಹಾಗೆಲ್ಲ ಸೆನ್ಸ್ ಇಲ್ಲ ಅನ್ಲಿಲ್ಲ. ಚಿಕ್ಕವರಾಗಿಂದ ಅವಳು ಅದೇ ತರ ಸೆನ್ಸ್ಲೆಸ್ ಪರ್ಸನ್, ಯು ಪುಟ್ ಸಮ್ ಸೆನ್ಸ್ ಅಂತ ಹೇಳಿದ್ರು. ಓಕೆ ಡೋಂಟ್ ವರಿ, ಎಂತ ಯಾವ್ದೋ ಹುಡುಗಂಗೆ ನನ್ನ ಪಪ್ಪ ಯು ಪುಟ್ ಸಮ್ ಸೆನ್ಸ್ ಅಂತ ಮಗಳಿಗೆ ಹೇಳಿಬಿಟ್ರು. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಹರ್, ನೀವು ಇವತ್ತಿಂದ ಇವೆಲ್ಲ ಟೆನ್ಷನ್ ಬಿಡಿ ಅಂತ ಹೇಳಿ ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ. ಎಂತ ಆಯ್ತಂದ್ರೆ ಪಪ್ಪ ಒಂದು ಎಂತ ಇಲ್ಲ, ಇವ್ರು ಹೇಳಿದ್ರು ಅದು ಇವಳು ಯಾಕೆ ಆಫರ್ ಅಕ್ಸೆಪ್ಟ್ ಮಾಡ್ತಿಲ್ಲ ಹಾಗೆ ಅಂತ. ಪಪ್ಪ ಹೇಳಿದ್ರು ಮುಂಚೆ ಹಾಗೆ ಯಾರು ಮಾತಕ್ಕೆ ಅಂತಿಲ್ಲ. ಸೊ ಅವಳಿಷ್ಟ, ಅವಳಿಗೆ ಇಷ್ಟ ಆದ್ರೆ ಅಕ್ಸೆಪ್ಟ್ ಮಾಡ್ಲಕ್, ಇಲ್ಲ ಅಂದ್ರೆ ಇಲ್ಲ. ನಮ್ಮ ಪಪ್ಪ ಆ ಥರ, ಪಪ್ಪಂಗೆ ಗೊತ್ತಿತ್ತು ನಾನು ಹೇಳೋದಕ್ಕೆ ಅಂತಿಲ್ಲ ಅಂತ, ಅದಕ್ಕೆ ಪಪ್ಪ ಆ ಥರ ಹೇಳ್ರು. ಇವ್ರ ತಲೆಲ್ಲ ಮನೆಯವರು ನನ್ನ ಅಗೇನ್ಸ್ಟ್ ಹೆಂಗೆ ಬಂದ್ರು, ಇಲ್ಲ ಒಂಚೂರು ಹೇಳಿ, ಅಲ್ಲ ಅದು ಹೆಂಗಂತ ಅಷ್ಟೊಳ್ಳೆ ಆಫರ್. ಸೊ ಮತ್ತೆ ನಾನು ಅವ್ರಿಗೂ ಹೇಳಿದೆ, ಸಿ ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್, ದೇರ್ ಇಸ್ ನೋ ಹಾರ್ಮ್, ಇದರಲ್ಲಿ ಏನು ಉಲ್ಟಾ ಗಿಲ್ಟಾ ಏನೂ ಇಲ್ಲ. ಸೊ ಇಟ್ ಇಸ್ ನಾರ್ಮಲ್ ಗುಡ್ ಥಿಂಗ್ಸ್. ಮತ್ತೆ ದೆನ್ ಅವರು ಚೆನ್ನಾಗಿದೆ ಅಲ್ಲ ಆಫರ್ ಅಂತ ಹೇಳಿ, ದೆನ್ ನಾನು ಅಗ್ರಿ ಎಂತಕ್ ಮಾಡಿದ, ಇನ್ನೂರು ದಿನ ಮನೆಗೆ ಬಪ್ಪದ್ ಬೇಡ ಅನ್ಕೊಂಡು ನಾನು ಆಯ್ತಾಯ್ತು ನೀವು ಹೋಗಿ ನಾನು ಸೈನ್ ಹಾಕ್ತೆ ಅಪ್ಪ, ಆಯ್ತು ಸೈನ್ ಹಾಕ್ತೆ, ಐ ವಿಲ್ ಸೊ ಅಗ್ರೀಡ್ ಅಂತ ಹೇಳಿ ಅಗ್ರಿ ಆಯ್ತು. ದೆನ್ ವಿ ಗಾಟ್ ಹರ್ ಇನ್ ಟು ಅವರ್ ಸ್ಟುಡಿಯೋಸ್ ಆ್ಯಂಡ್ ದೆನ್ ಐ ಥಿಂಕ್ ವಿ ಸ್ಟಾರ್ಟೆಡ್ ಸಮ್ ಪ್ರಾಜೆಕ್ಟ್ಸ್ ಆಲ್ಸೋ. ಇಷ್ಟು ಆದ್ಮೇಲೆ ನೀವು ಅಂಕರ್ ನೀವು ಮನೆ ಅದು ಅಮ್ಮದ ಜ್ಯೂಸ್ ಇದು ಇನ್ನೊಂದು ಇಂಪಾರ್ಟೆಂಟ್. ನಾನು ಬಂದದ್ದು ನೋಡಿ ಇವ್ರು, ಈಗ ನಾನು ಇವನು ಎಂತ ಸಹ ಮಾತಾಡೋದೇ ಇಲ್ಲಿಂದನೇ ಸೀದಾ ವಾಪಸ್ ಹೋಗ್ಬೇಕಂತ ಹೇಳಿ ಇವ್ರ ಅಮ್ಮ ಒಂದು ಜ್ಯೂಸ್ ಮಾಡಿದ್ರು ನನಗೆ. ನಾನು ಓಕೆ ಏನೋ ಒಳ್ಳೆ ಒಂದು ವೆಲ್ಕಮ್, ಒಂದು ನಮ್ದು ಏನು ಶಾಸ್ತ್ರ ಕಲ್ಚರ್, ನಮ್ದು ಎಷ್ಟು ಚೆನ್ನಾಗಿ ಕಲ್ಚರ್ ಅಂದ್ರೆ ಎಷ್ಟು ಹೇಳ್ದೆ ಕೇಳ್ದೆ ಬಂದವ್ರಿಗೂ ಜ್ಯೂಸ್ ಕೊಟ್ರು, ಒಳ್ಳೆ ಕಲ್ಚರ್ ಅಂತ ಹೇಳಿ ಒಂದು ಸಿಪ್ಪು ತಕೊಂಡೆ. ನನಗೆ ಸತ್ಯವಾಗಿ ಹೇಳ್ತೀನಿ, ಅದ ನಂತರ ನನಗೆ ಲೈಮ್ ಜ್ಯೂಸ್ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಅದ ನಂತರ ನಾನು ಇವ್ರ ಮನೇಲಿ ಲೈಮ್ ಜ್ಯೂಸ್ ಅಂತೂ ಕುಡಿಯಲ್ಲ. ನಮ್ಮನೆಲ್ಲ ನೀವು ಓದೋದಲ್ಲೆಲ್ಲ ಹಾಗಿದೆ ಕೇಳ್ತೀರಾ. ನಾನು ಲೈಮ್ ಜ್ಯೂಸ್ ಒಂದು ಆ್ಯಕ್ಚುಲಿ ತುಂಬ ಇಷ್ಟ ನನಗೆ ಲೈಮ್ ಜ್ಯೂಸ್. ಬಟ್ ಆ ದಿವಸ ಒಂದು ಕುಡಿದೆ, ಅದರಲ್ಲಿ ನೀರು ಮತ್ತು ಇಷ್ಟು ನೀರಿಗೆ, ಇಷ್ಟು ಚಿಕ್ಕ ಲೋಟೆ, ಅದು ಇಷ್ಟು ನೀರಿಗೆ ಒಂದು 3-4 ಲಿಂಬೆ ಸ್ಕ್ವೀಸ್ ಮಾಡಿದ್ರೇನೋ, ಅದು ಅಷ್ಟು ಅಸಿಡಿಕ್ ಇತ್ತದು. ಕುಡ್ದು ಕೂಡಲೇ ನನಗೆ 4 ಲೋಕ ಕಾಣಿದೆ ಒಂದೇ ಸರ್ತಿ. ಬಟ್ ಆದ್ರೂ ಏನು ಹೇಳದೆ ಫುಲ್ ಖಾಲಿ ಮಾಡಿದೆ. ಲಾಸ್ಟಿಗೆ ಹೇಳಿದೆ ನಾನು ಬೇಡಾದ್ರೆ ಬಿಡಿ ಅಂತ, ಆದ್ರೂ ಇಲ್ಲ ಅನ್ಕೊಂಡು ಬುಡಕ್ಕ ಕುಡಿದು ಇಟ್ಟು ಹೋದ್ರು ಇವರು ಬೇಕಂತ. ಬಟ್ ನಂದು ಒಂದು ಥ್ಯಾಂಕ್ ಗಾಡ್ ಅದಕ್ಕೆಲ್ಲ ಇದೆಲ್ಲ ಎಂತ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಕೊಟ್ಟಿಲ್ಲ. ಹಾಕ್ಬೇಕಿತ್ತು, ಅಲ್ಲಿಂದ ಅದೆಲ್ಲ ಹಾಕ್ತೀನಿ, ಅಲ್ಲಿಂದ ಹೋಗ್ತಿದ್ದೆ. ಬಂದೆ 1 ನಿಮಿಷ. ಅಲ್ಲ ಪಾಪ ಆಯ್ತಾ ಅಮ್ಮ ಎಂತ ಅಂದ್ರೆ ಟೆನ್ಷನ್. ಅಲ್ಲ ಅಮ್ಮ ನಂಗೆ ಇನ್ನೂ ನೆನಪಿತ್ತು ಆ ಸೀನ್ ಆಯ್ತಾ. ನಾನು ಅಮ್ಮನ ಹತ್ರ ಅಮ್ಮ ಬಂದ್ರಮ್ಮ ಅಂತಾರೆ, ಅಮ್ಮ ನಿಂಬೆಹಣ್ಣು ಹಿಂಡ್ತಿದ್ದಾರೆ, ಅದರಲ್ಲೂ ಜ್ಯೂಸ್ ಮಾಡ್ತಿದ್ದಾರೆ ಆಯ್ತಾ. ಅಮ್ಮನವ್ರು ಹೇಗಂತ ಗೊತ್ತಲ್ಲ ನಿಮಗೆ. ಸೊ ಅವ್ರು ನಿಂಬೆಹಣ್ಣು ಹಿಂಡ್ತಿದ್ದಾರೆ, ನನ್ನ ನೋಡ್ತಿದ್ದಾರೆ ಗ್ಲಾಸಿಗೆ, ಆದ್ರೂ ನಮ್ಮನೆಗೆ ಯಾಕೆ ಬರ್ಬೇಕು ಅವರು, ಈಗ ಹಿಂಡ್ತಿದ್ದಾರೆ. ಅವರು ಸಕ್ಕರೆನೇ ಹಾಕಿಲ್ಲ ಪಾಪ, ಎಷ್ಟು ಹಿಂಡಿದ್ದಾರೆ ಎಲ್ಲ ಉಪ್ಪಿಲ್ಲ ಏನಿಲ್ಲ, ಖಾಲಿ ಲಿಂಬೆ. ಜಸ್ಟ್ ಇಮ್ಯಾಜಿನ್ ಲಿಂಬೆ ಜ್ಯೂಸ್ ಅನ್ನ ಒಂದು 2-3 ಲಿಂಬೆನ ನೀವು ಬಾಯಿಗೆ ಸ್ಕ್ವೀಸ್ ಮಾಡಿದ್ರೆ ಹೇಗಾಗ್ಬೋದು ಆ ಥರ ಫುಲ್ ಖಾಲಿ ಲಿಂಬೆ, ಅದರಲ್ಲಿ ಎಂತೆಲ್ಲ ನೀರು ಲಿಂಬೆ. ನಾನು ಕುಡಿದು ಆದರೂ ನಾ ಬಿಟ್ಟಿಲ್ಲ. ಯು ಸಿ ಮೈ ಎಫರ್ಟ್. ಆದರೂ ಸಹ ಅದನ್ನು ಸಹಿಸ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಇತ್ತು, ಅದು ಲಾಸ್ಟಿಗೆ ಬರುವಾಗ ಒಂದು ಕುಡಿದು ಹಾಗೆ ಬಂದರು. ಸೊ ದೆನ್ ವೆಲ್ ಐ ವಾಸ್ ಕಮಿಂಗ್, ಐ ವಾಸ್ ಹ್ಯಾಪಿ. ಓಕೆ ಫಸ್ಟ್ ಸ್ಟೆಪ್ ಇಸ್ ಡನ್. ಏನೋ ಹುಡುಗಿ ಲಡ್ಕಿ ಪಟಾನ ಹುಡುಗಿಯನ್ನು ಪಟಾಯಿಸ್ಬೇಕಾದ್ರೆ ಫಸ್ಟ್ ಗೆಟ್ ಇನ್ ಟು
ವರ್ಕ್ ರಿಲೇಷನ್. ನೀವು ಬ್ಯಾಡದೆಲ್ಲ ಹೇಳ್ಕೊಡ್ಬೇಡಿ ಹುಡುಗರಿಗೆಲ್ಲ, ಬಟ್ ಇದು ಮದುವೆ ಆಗೋ ಆಲೋಚನೆ ಇದ್ರೆ ಮಾತ್ರ ಆಯ್ತಾ. ಅದೇ ವರ್ಕ್ ರಿಲೇಷನ್ ಅಲ್ಲಿ ಏನಾಗುತ್ತೆ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಪರ್ಸನ್. ಯಾವತ್ತು ಸೀದಾ ಐ ಲವ್ ಯು ಅಂತ ಹೇಳ್ಕೊಂಡು ಸೀದಾ ಹಾರೋದಲ್ಲ. ಶುಡ್ ಅಂಡರ್ಸ್ಟ್ಯಾಂಡ್ ದ ಪರ್ಸನ್. ಈ ವ್ಯಕ್ತಿಯೊಟ್ಟಿಗೆ ಕ್ಯಾನ್ ಯು ಲಿವ್ ಫಾರ್ ಎನದರ್ 50-60 years, ಆ ಥರ ಎಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಮಾಡಬೇಕು. ಆ ಕ್ಯಾಲ್ಕುಲೇಷನಲ್ಲಿ ಮಾಡಬೇಕಾದ್ರೆ ಇದೆಲ್ಲ ಬೇಕಾಗುತ್ತೆ. ಓಕೆ, ಇಶಿ ಹೌ ಇಶಿ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಹಾಗೆಲ್ಲ ನೋಡಿದ್ರೆ ಅದು ಬ್ಲೈಂಡ್ ಲವ್ ತರ ಅಂತ ಅಲ್ಲ, ಫುಲ್ಲಿ ಕ್ಯಾಲ್ಕುಲೇಟೆಡ್ ಲವ್. ಡು ಯು ಸೇ ದಿಸ್ ಅ ಲವ್ ಸ್ಟೋರಿ? ಐ ಡೋಂಟ್ ನೋ. ಸೊ ದೆನ್ ವರ್ಕ್ ಅಂತ ವಿ ವೆಂಟ್ ಫಾರ್ ಸಮ್ ವರ್ಕ್. ಸೊ ವರ್ಕಲ್ಲಿ ಹೋಗುವಾಗ ಐ ಅಂಡರ್ಸ್ಟುಡ್ ದಟ್ ಶಿ ಈಸ್ ಅ ವೆರಿ ನೈಸ್, ಹಾನೆಸ್ಟ್, ಸಿಂಪಲ್, ವೆರಿ ಸ್ಟ್ರಾಂಗ್, ಬೋಲ್ಡ್, ಆಂಬಿಷಿಯಸ್, ಲಿಟಿಲ್ ಬಿಟ್ ದಾರಿ ತಪ್ಪಿದ್ದವರು. ಸೊ ಅದು ದಾರಿ ತೋರಿಸಿದ್ರೆ ಶಿ ವಿಲ್ ಬಿ ಗುಡ್ ಅಂತೆಲ್ಲ ಗೊತ್ತಾಯ್ತು. ಸೊ ಈಗ ಎಂತಾಯ್ತು, ಈಗ ಇಂಪ್ರೆಸ್ ಮಾಡಬೇಕು ನಾವು. ಐ ಆಮ್ ಶ್ಯೂರ್, ಓಕೆ, ದಿಸ್ ಗರ್ಲ್ ಐ ಲೈಕ್, ದಿಸ್ ಗರ್ಲ್ ಟಿಕ್ಸ್ ಆಲ್ ದ ಬಾಕ್ಸಸ್, ಆ್ಯಂಡ್ I feel somewhere it is destiny has put us together. So ನನಗೆ ಗೊತ್ತಾಯ್ತು, now this is what this girl I have to marry. ನೀನಿಲ್ಲದೆ at that time I was not seeing life. So I was seeing, okay, this girl is needed. Whatever happens, I wanted you to be in my life. Now I want to bring you. I know that, okay, ನನ್ನ ಮನಸ್ಸಿಗೆ ನೀನು ಬೇಕು. ಕಣ್ಣಾಗುತ್ತೆ ನಂಗೆ ಅದಕ್ಕೆ ಬಿಡ. So I wanted that ನನ್ನ ಲೈಫಲ್ಲಿ ನೀನು ಬೇಕಂತ ಗೊತ್ತಿತ್ತಾ. ಈಗ ನಿನ್ನನ್ನು ತರೋದು ಹೇಗೆ? ಸೊ ಐ ವಾಸ್ ಶೋರ್, ಓಕೆ, ಶಿ ಟಿಕ್ಸ್ ಫಾರ್ ಆಲ್ ದ ಬಾಕ್ಸಸ್, ಆ್ಯಂಡ್ ಐ ವಾಂಟ್ ಟು ಗೆಟ್ ಮ್ಯಾರಿಡ್ ಟು ದಿಸ್ ಗರ್ಲ್. ಅದೆಲ್ಲ ಫಿಕ್ಸ್ ಆಯಿತು. ಈಗ ತರೋದು ಹೇಗೆ, ಹೌ ಟು ಮೇಕ್ ಯು ಆಲ್ಸೋ ಫೀಲ್ ದ ಸೇಮ್. ಸೊ ದೆನ್ ವರ್ಕಿಗೆಲ್ಲ ನಾವು ಹೋಗುವಾಗ, ಕೆಲಸ ಮೀಟಿಂಗೆಲ್ಲ ಹೋಗುವಾಗ ನಾನು ಇದೆಲ್ಲ ಟ್ರೇಡ್ ಸೀಕ್ರೆಟ್ಸ್ ಹೇಳಿದರೆ ಹುಡುಗರೆಲ್ಲ ಯೂಸ್ ಮಾಡಿ. ಬಟ್ ಅಗೇನ್ ಆ ಥರ ಎಲ್ಲ ಮಾಡಿದ ಕೂಡಲೇ ಯು ಕ್ಯಾನ್ ಡ್ರಾಪ್ ಥಿಂಗ್ಸ್, ಯು ಹ್ಯಾವ್ ಟು, ಅದು ಮ್ಯಾರೇಜಿಗೆ ಹೋಗುತ್ತೆ. ಸೊ ಐ ಟು ಟೆಲ್ ಹರ್, ಸೊ ನಾರ್ಮಲಿ ನೀವು ಅದು ಮಾಡುವಾಗ ಯು ಶುಡ್ ಆಲ್ಸೋ ಯು ಶುಡ್ ಆಲ್ಸೋ ಇಂಪ್ರೆಸ್ ದ ಗರ್ಲ್ಸ್ ಪೇರೆಂಟ್ಸ್. ಸೊ ಒಂದ್ಸತಿ ಪೇರೆಂಟ್ಸ್ ಬರುವಾಗ ನಾನು ಕಾರಲ್ಲಿ ಹೋಗ್ತಿದ್ದೇನೆ, ಪಾಪ ಯಾರೋ ಬಂದಿದ್ರು, ನಾನೀಗ ನನ್ನ ಇಂಪ್ರೆಷನ್ ಚೆನ್ನಾಗಿರ್ಬೇಕಲ್ಲ. ಸೊ ಹಾಗಾಗಿ ಫುಲ್ ರಾಮ್ಸಿಯ ಸಾಂಗ್ ಎಲ್ಲ ಹಾಕ್ಕೊಂಡು ಫುಲ್ ಭಜನೆ ಹಾಕೊಂಡು ಹೋಗಿದ್ದು. ಬಟ್ ನಾರ್ಮಲ್ ಐ ಲಿಸನ್ ಟು ದಟ್ ಸಾಂಗ್, ಇಟ್ಸ್ ನಾಟ್ ದಟ್. ಬಟ್ ಆ ದಿವಸ ಒಂದು ಸ್ವಲ್ಪ ಒಳ್ಳೆ ಕ್ಲೀನಾಗಿ, ಯು ಡೋಂಟ್ ಸೇ ಐ ಲವ್ ಯು ಅದೆಲ್ಲ ಮಾಡಬೇಡಿ. ನಿಮ್ಗೆ ಯಾವತ್ತೂ ಆ ನೀಡೇ ಬರಲ್ಲ ಟು ಸೇ ಐ ಲವ್ ಯು ಅಂಡ್ ಆಲ್. ಜಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ವಾಂಟ್, ವಾಟ್ ಎವರ್ ದೇ ವಾಂಟ್, ಡೂ ದ್ಯಾಟ್, ಹೆಲ್ಪ್ ದೆಮ್ ಟು ಗೆಟ್ ದ್ಯಾಟ್ ಆರ್ ಹೆಲ್ಪ್ ದೆಮ್ ಟು ಅಚೀವ್ ದೆಮ್. ದೆನ್ ಸ್ಲೋಲಿ ನಾನು ಹೇಳಿದೆ, ಸಿ ದಿಸ್ ಈಸ್ ವಾಟ್ ಯು ಆರ್ ಡೂಯಿಂಗ್, ದಿಸ್ ಈಸ್ ಫಾರ್ ಯುವರ್ ಪ್ಯಾಷನ್, ಬಟ್ ಫಾರ್ ಲಿವಿಂಗ್ you should get into some work. So then she understood that also. So one day she called me. I didn't understand. ನನಗದು ನನ್ನ ಹತ್ರ ದುಡ್ಡು ಇರ್ತಿದ್ರೆ ಅಷ್ಟೇನಾ, I wouldn't have understood that. ನಾನು ಮಾಡೋದನ್ನು ಇರಲಿಲ್ಲ. ನನ್ನ ಹತ್ರ ಆ ಟೈಮಲ್ಲಿ ನಾನು ಕೆಲಸ ಬಿಟ್ಟಿದ್ದಲ್ಲ, ಒನ್ ಇಯರ್, ಆಲ್ಮೋಸ್ಟ್ 1.5 years ಕಂಪ್ಲೀಟ್ ಆಯ್ತು. ಸೇವಿಂಗ್ಸ್ ಎಲ್ಲ ಗಾನ್. ಅದರಲ್ಲೂ EMI ಮಾಡಿ ಐಫೋನ್ ತಗೊಂಡಿದ್ದೆ, ಅದು ಫುಲ್ ಐಫೋನಿಗೆ EMI, ಸೇವಿಂಗ್ಸ್ ಗಾನ್, ಎಲ್ಲನೂ ಗಾನ್. ಅದರಲ್ಲೂ ನನಗೆ ಬೇರೆ ಒಂದು ನಾನು ಆಚೆ ಈಚೆಗೆ ಸ್ವಲ್ಪ ಗಿಗ್ಸ್ ಎಲ್ಲ ಮಾಡ್ತಿದ್ದಲ್ಲ, ಅದರಲ್ಲಿ ಸಿಕ್ಕಿದ್ದು ಎಂಥದ್ದು ಕಡಲೆಕಾಯಿ ಅಷ್ಟು ಇಲ್ಲ. ಸೊ ಅದ್ರಲ್ಲಿ ಮ್ಯಾನೇಜ್ ಮಾಡೋಕೆ ಆಗ್ತಿಲ್ಲ ಇದೆ. ಸೊ ಅಟ್ ದ ಸೇಮ್ ಟೈಮ್ ಹಿ ವಾಸ್ ಆಲ್ಸೋ ಟೆಲ್ಲಿಂಗ್ ನಿನಗೆ ಜಾಯ್ನ್ ಆಗಂತ ಕಂಪನಿಗೆ. ಮತ್ತೆ ಐ ಸ್ಟಾರ್ಟೆಡ್ then giving interviews. She started doing job, and that's when her Instagram also started growing. But that is what I'm telling, the moment you get, ನೀವು ಯಾವುದೇ ಹಿಂದೆ ಫುಲ್ಲಾಗಿ ಓಡ್ತೀರಾ ವಿತೌಟ್ ಥಿಂಕಿಂಗ್ ಆಫ್ ಎನಿಥಿಂಗ್, ಅದು ನಿಮ್ಗೆ ಯಾವತ್ತು ದೂರನೇ ಹೋಗ್ತದೆ. ಹೌದು. ಸೊ ಯು ಶುಡ್ ಆಲ್ವೇಸ್ ಟೇಕ್ ಅ ಸ್ಟ್ಯಾಂಡ್. ಯು ಶುಡ್ ವರ್ಕ್ ಇನ್ ಸಚ್ ಅ ವೇ that gets attract to you. ಅಟ್ರಾಕ್ಟ್ ಮಾಡುವ, ಚೇಸ್ ಮಾಡಬಾರ್ದು. That's how everything started happening. So then now I understood, okay, now this girl is on track. She is not that fool what I met. ಸೊ ಸ್ವಲ್ಪ ನಾನು ಬುದ್ಧಿ ಎಲ್ಲ ಕೊಟ್ಟು, ಸ್ವಲ್ಪ ಲ್ಯಾಕಿಂಗ್ ಇತ್ತು. ಆ ಲ್ಯಾಕಿಂಗ್ ಎಲ್ಲ ಸರ್ಟನ್ ಬಾಕ್ಸ್ ಟಿಕ್ ಮಾಡಲಿಕ್ಕೆ ಲ್ಯಾಕ್ ಇತ್ತು. ಸೊ ಆ ಬುದ್ಧಿ, ಆ ಸೆನ್ಸ್ ಎಲ್ಲ ನಾನು ಕೊಟ್ಟೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಶಿ ವಾಸ್ ರೆಡಿ. ಆ್ಯಂಡ್ ಅಟ್ ದಟ್ ಟೈಮ್ ಈಗ ಹೌ ಟು ಪುಟ್ ಫಾರ್ವರ್ಡ್. ಮದುವೆ ಹೇಗಾಗೋದು, ಈಗ ಇಲ್ಲಿ ಮದುವೆಗೆ ಹೇಗೆ ಕೇಳೋದು ಇಲ್ಲ. ಕಂಪನೀಸಿಗೆ ಹೋಗಿಂತ ಮುಂಚೆ ನಮ್ಗೆ ಇದಾಯ್ತು, ಬಟ್ ಅದಕ್ಕಿಂತ ಹಿಂದಿನ ಸ್ಟೋರಿ ಬೇಕು. ಅದೇ. ಸೊ ಪ್ಯಾರಲಲಿ ಎವ್ರಿಥಿಂಗ್ ವಾಸ್ ಗೋಯಿಂಗ್. ಸೊ ಆ ಟೈಮಲ್ಲಿ ಐ ವಾಂಟೆಡ್ ಟು ನೌ, ಈಗ ನೆಕ್ಸ್ಟ್ ಓಕೆ ಎವ್ರಿಥಿಂಗ್ ಇಸ್ ಡನ್. ನಂದು ಒಂದು ಒಳ್ಳೆ ಇಂಪ್ರೆಷನ್ ಇದೆ, ಐ ಆಮ್ ಸೆನ್ಸಿಬಲ್. ಸೊ ಅಲ್ಲಿ ಗೊತ್ತಾಗಿದೆ. ಸೊ
ಈಗ ಎಂಥವ್ರು ಮಾಡಬೇಕಲ್ಲ, ಈಗ ನಾನು ಐ ಲವ್ ಯು ಅಥವಾ ವಿಲ್ ಯು ಮ್ಯಾರಿ ಮೀ ಅಂತ ಕೇಳಿದರೆ 100% ರಿಜೆಕ್ಟ್ ಆಗ್ತದೆ. ಯಾಕಂದರೆ ಇವಳು ಇಲ್ಲ ನನಗೆ ಟೈಮ್ ಬೇಕು ಹಾಗೆ ಹೀಗೆ ಹೇಳಿ. ಸೊ ಸಮ್ಹೌ ವಿ ಶುಡ್ ಗೆಟ್ ಇಟ್, ನಾವು ಏನಾದರೂ ಮಾಡಬೇಕಲ್ಲ. ಸೊ ಆವಾಗ ನಾನು ತಲೆ ಖರ್ಚು ಮಾಡಿ ಒಂದು ಐಡಿಯಾ ಮಾಡಿದೆ, ಬಕ್ವಾಸ್ ಐಡಿಯಾ ಅಂತ. ದ್ಯಾಟ್ ವರ್ಕ್ ಆ್ಯಕ್ಚುಲಿ. ಸೊ 100% ಇವಳು ಆ ಟೈಮಲ್ಲಿ ನಾನು ಓಕೆ ಐ ವಾಂಟ್ ಟು ಮ್ಯಾರಿ ಯು ಅಥವಾ ಐ ಲವ್ ಯು ಅಂತ ಹೇಳ್ತಿದ್ರೆ, ಇವಳು ನನಗೆ ಇಲ್ಲ ಐ ನೀಡ್ ಟೈಮ್, ಐ ಡಿಂಟ್ ಸಿ ಯು ಲೈಕ್ ದ್ಯಾಟ್, ಐ ಸಾ ಯು ಲೈಕ್ ಅ ಫ್ರೆಂಡ್, ಯು ಆರ್ ಲೈಕ್ ಅ ಬ್ರದರ್ ಟು ಮೀ, ಆ ಥರ ಅಂತಾರ ಒಂದು ಡೈಲಾಗ್ ಈ ಹುಡುಗಿಯರು ಹೇಳ್ತಾರೆ. ಯಾಕಂದರೆ ಸಡನ್ಲಿ ವೆನ್ ಯು ಆರ್ ಆಸ್ಕ್ ದೆಮ್ ಫಾರ್ ರಿಲೇಷನ್ಶಿಪ್ ಕಮಿಟ್ಮೆಂಟ್ ಅಂತೆಲ್ಲ ಹೇಳಿದರೆ ಹುಡುಗಿಯರು ಸ್ವಲ್ಪ ಹೆದರ್ತಾರೆ. ಸೊ ಅದನ್ನು ತುಂಬ ಸಾಫ್ಟಾಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಬೇಕು. ಯು ಶುಡ್ ಬಿ ವೆರಿ ಸ್ಮಾರ್ಟ್ ಇನಫ್. ಅದಕ್ಕಿಂತ ಮುಂಚೆ ಅಂತ ಅದು ಹೇಳೋದಿಲ್ಲ ನೀವಲ್ಲ? ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಮಾತಾಡ್ತಿದ್ದೆ ಅಂತ ಹೇಳ್ಕೊಂಡು ಇವಳಿಗೆ ಡೌಟ್ ಆಯ್ತು, ಇವ್ರು ಏನೋ ಕಾಲ್ ಆಗ್ತಾರಂತ. ಬ್ರೋ ಅಂತ ಹೇಳಿದ್ರು. ಐ ಸೆಡ್ ಡೋಂಟ್ ಕಾಲ್ ಮಿ ಬ್ರದರ್, ಐ ಹ್ಯಾವ್ ಪೀಪಲ್ ಹೂ ಕಾಲ್ ಮಿ ಬ್ರದರ್, ಮೈ ಸಿಸ್ಟರ್ಸ್ ಆರ್ ದೇರ್, ಯು ಡೋಂಟ್ ಹ್ಯಾವ್ ಟು ಕಾಲ್ ಮಿ ಬ್ರದರ್. ಅಲ್ಲ ಅಣ್ಣ ಕರಿಬೋದ ಅಂತ ಹೇಳಿ, ಅಣ್ಣ ಸಬೇಡ ಅಂತ ಸಬೇಡ. ಅಲ್ಲ ನಂಗೆ ಗೊತ್ತಿಲ್ಲ, ನಾನು ಮನಸಾರೆ ನಾ ಮನಸಾರೆ ಅಂತೂ ಕರೆದಿರ್ಲಿಕ್ಕಿಲ್ಲ. ಸಚ್ ಅ ಗುಡ್ ಹ್ಯಾಂಡ್ಸಮ್ ಗಾಯ್. ಮನಸಾರೆ ಕರೆದಂತಲ್ಲ, ಬಟ್ ಜಸ್ಟ್ ಟು ಅವಾಯ್ಡ್ ಎಂತ ಸುಮ್ಮನೆ ಇದೆಲ್ಲ ಇದಕ್ಕೆಲ್ಲ ಇದು ಮಾಡೋದು. ಸೊ ಐ ನ್ಯೂ ದಟ್. ಸೊ ಈಗ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡಿದರೆ ಡೆಫಿನೆಟ್ಲಿ there is a possibilities, don't know, ಹೇಳಿಕ್ಕಾಗಲ್ಲ. ಟೈಮ್ ಕೇಳ್ಬೋದು, ರಿಜೆಕ್ಟೇ ಮಾಡ್ಬೋದು. there are good things which, and after that it will be not a good thing to do. ಮತ್ತೆ ಮೂವ್ ಮಾಡೋದು ಸರಿ ಆಗಲ್ಲ. once any girl, and this is very important guys, once if a girl says no, class it's no. Class yes sir. Class yes sir. once if a girl says no, it's a no. ಬಿಟ್ಬಿಡಿ, ಅಲ್ಲಿಗೆ ಮುಗೀತು. ನಾನು ಹೇಳಿದಾಗ ಅವಳು ತಂಗಿನ ಬೇಕಾದ್ರೆ ಪಟಾಯಿಸಿ, ಬಟ್ ಅವಳನ್ನ ಬಿಟ್ಬಿಡಿ. ನಾನು ಹೇಳಿದಾಗ ಯಾವುದು ಅದಕ್ಕೆ ಅದಲ್ಲ, ಲವ್ವಿಗೆ. ಸೊ ಇನ್ನು ನೋ ಹೇಳಿದರೆ ನಾನು ಸಿಕ್ಕಾಕೊಳ್ತೇನಲ್ಲ ಅಂತ ಹೇಳ್ಕೊಂಡು ನಾನೊಂದು ಪ್ಲ್ಯಾನ್ ಮಾಡಿದೆ. ನಾನು ಹೇಳಿದೆ, ಫೋನ್ ಮಾಡಿ ಹೇಳಿದೆ ದರ್ ಈಸ್ ಅನ್ ಇಶ್ಯೂ. ನಾನು ಹೇಳಿದೆ ನಂದು ಅಪ್ಪ ಅಮ್ಮ ಮೈ ಪೇರೆಂಟ್ಸ್ ಹ್ಯಾವ್ ಆಲ್ವೇಸ್ ಗಿವನ್ ವಾಟ್ ಐ ಲೈಕ್. ಚಿಕ್ಕವರಾಗಿಂದ ಇವತ್ತುವರೆಗೂ ದಟ್ಸ್ ಟ್ರೂ ಆಲ್ಸೋ. ದೇ ಆಲ್ವೇಸ್ ಮೇಕ್ ಶ್ಯೂರ್ ದಟ್ ಐ ಗೆಟ್ ವಾಟ್ ಐ ವಾಂಟ್. ಸೊ ಅವ್ರು ಆ ಥರನೇ ಅವ್ರಿಗೆಲ್ಲೋ ಡೌಟ್ ಬಂದುಬಿಟ್ಟಿದೆ ದಟ್ ಐ ಲೈಕ್ ಯು ಅಂತ. ಸೊ ದೇ ಆರ್ ಕಮಿಂಗ್ ಟು ಯುವರ್ ಹೌಸ್, ನಿನ್ನ ಅಪ್ಪ ಅಮ್ಮನ ಹತ್ರ ಮಾತಾಡಲಿಕ್ಕೆ, ನನಗೆ ಮದುವೆಗೆ ನೀನನ್ನು ಕೇಳಲಿಕ್ಕೆ ಬರ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ ಎಂತ ಮಾಡೋದು ಅಂತ, ಯು ಹ್ಯಾಂಡಲ್ ಅಂತ ಹೇಳಿ ಫೋನ್ ಇಟ್ಬಿಟ್ಟೆ. ಮತ್ತೆ ಅವತ್ತು ಫಸ್ಟ್ ಟೈಮ್ ನೀವು ವಿಡಿಯೋ ಕಾಲ್ ಮಾಡಿದ್ರೆ ಗೊತ್ತಾ ಡೆಲ್ಲಿಲಿ, ನಾನು ರಿಯಾಕ್ಷನ್ ತಿಳ್ಕೊಳಕ್ಕೆ ಕಾಲಲ್ಲಿ ನಂಗೆ ವಿಡಿಯೋ ಕಾಲ್ ಮಾಡುವ ಅಂತ. ವಿಡಿಯೋ ಕಾಲೆಲ್ಲ ಮಾತಾಡಲಿಲ್ಲ ಯಾವತ್ತೂ ಸಹ, ಬಟ್ ರಿಯಾಕ್ಷನ್ ನಾನು ತಿಳ್ಕೊಂಬಕ್ಕೆ ಹೆಂಗಿತ್ತು ಅನ್ಕೊಂಡು ಡೆಲ್ಲಿಲಿದ್ರೆ ಫುಲ್ ಸೂಟಲ್ಲಿ ಹಾಕೊಂಡಿದ್ರೆ ನೀವು ಆ ಟೈಮಲ್ಲಿ ಅಶೋಕ್ ಹೋಟ್ಲಲ್ಲೇ ಕಾಲ್ ಮಾಡಿ ಈ ಥರ ಹೇಳಿಬಿಟ್ಟೆ. ನನ್ನ ಅಪ್ಪ ಅಮ್ಮ ಸೀದಾ ಬಂದೆ, ನನಗೆ ಗೊತ್ತಾಗದೇನೋ ಬರ್ತಿದ್ದಾರೆ, ನನಗೆ ಇನ್ಫಾರ್ಮೇಷನ್ ಬಂತು. ಸೊ ಯು ಹ್ಯಾಂಡಲ್ ಅಂತ. ಮತ್ತೆ ಹೇಳಿ ನಿಮ್ಮ ಮನೇಲಿ ಎಂತ ಆಯ್ತು ಅಂತ. ಮತ್ತೆ ನನಗೆ ಅವತ್ತು ಈ ಡೇಟಿಗೆ ಬರ್ತಿದ್ರ ಅಂದ್ಕೊಂಡ, ಅದಕ್ಕೆ ನಾನು ಕಂಪ್ಲೀಟ್ ಮಾಡ್ತೆ ಮತ್ತೆ ನೀವು ಹೇಳಿ. ಸೊ ಹಾಗೆ ಹೇಳಿ ನಾನು ಫೋನ್ ಇಟ್ಟೆ. ನಾನು ಹೌವರ್ ಐ ವಾಸ್ ಇನ್ ಡೆಲ್ಲಿ, ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಸೊ ನಾನು ಆ ಮೀಟಿಂಗ್ ಎಲ್ಲ ಮಾಡ್ತಾಯಿದ್ದೆ. ನನಗೆ ಮತ್ತೆ ನನಗೆ ಮರ್ತೋಯ್ತು. ಮತ್ತೆ ಸಂಜೆ ಇಳ್ದು ಕಾಲ್, ಹಲೋ ಯಾರು ಬರಲಿಲ್ಲ. ನಾನು ಮತ್ತೆ ಹೇಳಿದೆ ನಾನು ಪ್ರ್ಯಾಂಕ್ ಮಾಡಿದ್ದು, ಸುಮ್ಮನೆ ಹೇಳಿದ್ದು, ನಾನು ತಮಾಷೆ ಮಾಡಿದ್ದು, ಯಾಕೆ ಬರಬೇಕಿತ್ತಾ, ನಿಂಗೇನು ಇಷ್ಟ ಇತ್ತಾ ಅಂತ ಕೇಳಿದೆ ಮೆಲ್ಲ. ಅಂದರೆ ತಿಳ್ಕೊಳ್ಳಿಕ್ಕೆ ಇಂಡೈರೆಕ್ಟಾಗಿ ವರ್ಷಿ. ಮತ್ತೆ ಇಲ್ಲೆಲ್ಲ ಪ್ರ್ಯಾಂಕ್ ಮಾಡಿದ್ದ ಶೇರ್, ನಾವೆಲ್ಲ ರೆಡಿ ಆಯ್ತು. ಅದಕ್ಕೆ ಹೇಳ್ತೇವೆ ರೆಡಿ ಆಯ್ತಾ. ಸೊ ನೀವು ವಾಟ್ ವಾಸ್ ಯುವರ್, ಈಗ ಆಕ್ಚುಲಿ ಬರ್ತಾಯಿದ್ರೆ ಎಂತ ಆಗ್ತಾಯಿತ್ತು, ಇಲ್ಲ ಮನೇಲಿ ಎಂತ ಕೇಳಿಲ್ವಾ, ಇಲ್ಲ ಮನೇಲಿ ಕೇಳಿದ್ರು ಎಂತ ಹೇಳುದು, ಅವ್ರು ಬಂದ್ರೆ ಎಂತ ಹೇಳುದು ಅಂತ. ಈಗ ಅಕ್ಕ ಯಾರೋ, ಶ್ರೀಲಕ್ಷ್ಮಿ ಅಕ್ಕ ಯಾರೋ ಕೇಳಿದ್ರು ಎಂತ ನಿನಗೆಂತ ಓಕೆ. ಅದಕ್ಕೆ ನಾನು ಹೇಳಿದೆ ನೀ ಎಂತ ಹೇಳಿದಿ ಅಂತ. ಅಲ್ಲ ನಾ ಹೇಳಿದೆ ನೀವು ಸಹ ಹುಡುಕುದಾದ್ರೆ ಅದೇ ಥರ ಹುಡುಕ್ತಿದ್ದೀರಲ್ಲ, ಸೊ ನನಗೆ ಓಕೆ ಅಂತ ಹೇಳಿದ್ದೆ ನಾನಂತ. ಅಲ್ಲಿ ನಂಗೆ ಗೊತ್ತಾಯ್ತು ಓಕೆ ಅಂತ. ಅದಕ್ಕೆ ನಾನು ಹೇಳಿದೆ ಇಟ್ ವಾಸ್ ಅ ಪ್ರ್ಯಾಂಕ್, ಬಟ್ ಐ ಸೀರಿಯಸ್ಲಿ ವಾಂಟ್ ಟು ಮ್ಯಾರಿ ಯು, ಸೊ ಐ ಲಾಸ್ಟ್ ಮೈ ಪೇರೆಂಟ್ಸ್ ಟು ಟಾಕ್ ಟು ಯುವರ್ ಪೇರೆಂಟ್ಸ್ ಅಂತ ಹೇಳಿ ಫೋನ್ ಇಟ್ಟೆ. ನಂದು ಖುಷಿ, ನಂದು ಪಾಸ್ ಆಯ್ತು ಎಕ್ಸಾಮ್. ಎಂತ ಬ್ರೈನ್ ಯೂಸ್ ಮಾಡಿದ್ರೆ ನೀವು ಅಂದ್ರೆ ಅದಕ್ಕೆ. ಸೊ ಆಫ್ಟರ್ ದಟ್ ನನ್ನ ಅಪ್ಪನಿಗೆ ಹೇಳಿದೆ ನನ್ನ ಮನೇಲಿ ದಟ್ ಈ ಥರ ಹುಡುಗಿಗೆ ಇಷ್ಟ ಉಂಟು, ಆ್ಯಂಡ್ ನಾವು ಯು ಡೂ ದ ರೆಸ್ಟ್. ಸೊ ದೆನ್ ಅಪ್ಪ ಫೋನ್ ಮಾಡಿದ್ರು. ನನ್ನ ಅಪ್ಪ ರೆಡಿ ಇರ್ತಾರೆ ಯಾವತ್ತು, ನಾನು ಎಂತ ಹೇಳಿದ್ರೆ ಅಂದರೆ ಅವ್ರು ಎಂತ ಸಹ, ನಾನು ಈಗ ಕಾಲ್ ಮಾಡಿ ರೆಡಿಯಾಗಿ ನಾವು ಇದು ಹೋಗ್ಬೇಕು ಎಂತ ಮಾಡ್ಬೇಕಂತ ಹೇಳಿದರೆ ಅವ್ರು ಹಿಂದೆ ಮುಂದೆ ನೋಡೋಣ, ಓಕೆ ರೆಡಿ ಚಲೋ ಡನ್ ಹಾಗೆ. ಸೊ ಸಪೋರ್ಟಿವ್. ಸೊ ನನ್ನ ಅಮ್ಮನಿಗೆ ಹೆದರಿಕೆ ಆಗ್ತದೆ, ಅಲ್ಲ ಯಾರು ಎಂತ ಜಾತಕ ಗೀತಕ್ಕೆ ಅಂತ ನೋಡಿ ಅಮ್ಮನಿಗೆ ಹೆದರಿಕೆ. ಬಟ್ ಅಪ್ಪ ಎಂತೆಲ್ಲ ಹೌದಾ ಓಕೆ ನಾ ಮಾತಾಡ್ತೆ
ಆ ಟೈಮಲ್ಲಿ ಐ ಥಿಂಕ್ ಇದು ಆಷಾಢ ಏನಾಯ್ತು. ಸೊ ದೆನ್ ಶ್ರಾವಣ. ಆ ಟೈಮಲ್ಲಿ ಮಾತಾಡಿದ್ದು, ಬಟ್ ದೆನ್ ದಿವಸ ನಾವು ಫಿಕ್ಸ್ ಮಾಡ್ಲಿಕ್ಕೆ ಶ್ರಾವಣದ ಟೈಮಲ್ಲಿ ಬರ್ತೇವೆ ಅಂತ ಹೇಳಿ ದೆನ್ ಫಿಕ್ಸ್ ಆಯ್ತು ಎಲ್ಲ. ನಾನು ಅಂದ್ ಹೇಳ್ತೇನೆ ಅಲ್ಲ, ನೀವೆಲ್ಲ ಅದೇ ಕತೆ ಹೇಳ್ತೆ. ಮುಗಿಸ್ಬಿಟ್ರೆ ಮತ್ತೆ ಮಜಾ ಅಲ್ಲ ಇರಲ್ಲ. ಮತ್ತೆ ಮನೇಲಿ ನಿಮ್ದು ಎಂತ ಆಯ್ತು ಅಂತ ಹೇಳಿ. ಸೊ ಅಷ್ಟರಲ್ಲಿ ದಟ್ ಈಸ್ ಹೌ ಇಟ್ ಇಸ್. ಆ್ಯಂಡ್ ನಮ್ದು ಫಿಕ್ಸ್ ಆಯಿತು. ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ರೋಮಿಂಗ್ ಆ್ಯಂಡ್ ನಾವು ತಿರುಗಲಿಕ್ಕೆಲ್ಲ ಶುರು ಮಾಡಿದ್ವಿ. ದೆನ್ ವಿ ಅಂಡರ್ಸ್ಟುಡ್ ಆ್ಯಂಡ್ ದೆನ್ ಐ ಥಿಂಕ್ ವಿ ಗಾಟ್ ಎಂಗೇಜ್ಡ್ ಆಫ್ಟರ್ ಅ ಇಯರ್ ಆ್ಯಂಡ್ ದೆನ್ ವಿ ವೇರ್ ದೇರ್ ಅಗೇನ್ ಎಂಗೇಜ್ಡ್. ಫಿಯಾನ್ಸ್ ಆಗಿ ವಿ ಲಿವ್ಡ್ ಫಾರ್ 1 year ಆ್ಯಂಡ್ ದೆನ್ ವಿ ಗಾಟ್ ಮ್ಯಾರಿಡ್. ಸೊ ದಿಸ್ ಇಸ್ ದ ಸ್ಟೋರಿ. ಇದನ್ನು ಲವ್ Fiancé ಆಗಿ ಮ್ಯಾರೇಜ್ 2 ವರ್ಷ ಆಯ್ತು ಅಂದ್ರೆ ಮನೇಲಿ ಫಿಕ್ಸ್ ಆಗಿ 2 ವರ್ಷ ಆಯ್ತಾ. ಸೊ ಇದು ಎಂಗೇಜ್ಮೆಂಟ್ ಆಗಿ ಒಂದು 8 months. ಇದು ನನ್ನ ಸೈಡಿಂದ. ಈಗ ನಿನ್ನ ಸೈಡ್ ಆ ದಿವಸ ಪ್ರ್ಯಾಂಕ್ ಅಂತ ಹೇಳೋ ದಿವಸ ಬೆಳಿಗ್ಗೆ ಅಂತ ಆಯ್ತು ಹೇಳು. ಅದೆಲ್ಲಕ್ಕಿಂತ ಮುಂಚೆ ನಾನು ಫಸ್ಟ್ ಇವರು ಇದು ಬಂದ್ರಲ್ಲ ಎಂಥದ್ದು, ನಾನು ಅಂದರೆ ಎಷ್ಟು ಹೇಳಿದ್ರು ಇಲ್ಲ ಇಲ್ಲ ಅಂದ್ರೂ ಕೇಂತಿಲ್ಲ ಜನ. ಫುಲ್ ಫಾಲೋ ಅಪ್ ಮಾಡೋದು, ಇಲ್ಲ ಎಂತ ಇಲ್ಲ ಬರ್ಲಕ್ಕಲ್ಲ ಎಂತಕ್ಕೆ, ವೈ ಆರ್ ಯು ನಾಟ್ ಟೇಕಿಂಗ್ ದಟ್ ಆಫರ್, ಹಂಗಿಂಗಿಲ್ಲ ಸುಮಾರೆಲ್ಲ ಕೇಂತಿದ್ರು. ನಂಗೆ ಆ ಟೈಮಲ್ಲಿ ನಂಗೆ ಡೌಟ್ ಆಯ್ತಾಯ್ತು, ಇವ್ರು ಏನೋ ಕಾಳಾಗ್ತಿದ್ರು ಡೆಫಿನೆಟ್ಲಿ. ವರ್ಕಿಗೋಸ್ಕರ ಯಾರು ಇಟ್ಟಿಂದ ಬೀಳೋದಿಲ್ಲ, ಬಿಕಾಸ್ ಅಂಥ ದೊಡ್ಡ ಸೆಲೆಬ್ರಿಟಿ ನಾನಲ್ಲ, ನಂಗೆ ಗೊತ್ತಿದ್ದಿತ್ತು. ಇಲ್ಲ ಅಂದ್ರೂ ಅವಕಾತ್ ಪತಾತ ಮುಜೆ ಆಯ್ತಾ, ಅದು ಗೊತ್ತಿದ್ದೈತಾ. ಅದು ಬಿಟ್ಟರು ಇಷ್ಟ ಆದ್ರೂ ಇಷ್ಟೇ ಯಾಕೆ ಫಾಲೋ ಅಂದ್ರೆ ಇಷ್ಟೇ ಯಾಕೆ ಹಿಂದೆ ಬತ್ತರು. ಐ ಆಮ್ ನೆವರ್ ಎಕ್ಸ್ಪೀರಿಯನ್ಸ್. ಆಗಿರ್ಬೋದೇನೋ ಕಾಲೇಜಲ್ಲೆಲ್ಲ ಚಿಕ್ಕ ಪುಟ್ಟದೆಲ್ಲ ಮಾಡಿರ್ಬೋದು, ಬಟ್ ಇಷ್ಟು ಹಿಂದೆ ಬೀಳೋರು ಯಾರು ಇಲ್ಲಲ್ಲ. ಅಂದ್ರೆ ಇನ್ನ ಡಿಗ್ನಿಫೈಡ್ ವೇ, ನಾಟ್ ಲೈಕ್ ಒಂಥರ ಚಪ್ರಿ ತರ ಅಂತಲ್ಲ, ಒಳ್ಳೆ ಎಲ್ಲ ಎಜುಕೇಟೆಡ್ ಎಲ್ಲಾನು ಇದ್ರಲ್ಲ. ಬಟ್ ಯಾಕೆ ಇವ್ರು ಈ ತರ ಅಂದ್ರೆ ನಾನು ಎಷ್ಟು ಚೆನ್ನಾಗಿ ನಾನೇ ಯಾಕೆ ಅಂತ ಹಾಗೇನಿಲ್ಲ, ಅದು ಗೊತ್ತಿತ್ತು ನಾನು ಯಾಕೆ ಅಂತ ಬಿಟ್ಟು ಆಯ್ತಾ. ಫುಲ್ ಎಲ್ಲ ಇದು ಮಾಡಿದ್ರೆ ನಂಗೆ ಆ ಟೈಮಲ್ಲಿ ಡೌಟ್ ಇತ್ತು. ಅದಕ್ಕೆ ನಾನು ಸ್ವಲ್ಪ ಅವ್ರನ್ನ ದೂರ ಮಾಡೋಕ್ಕೋಸ್ಕರ ಬೇಡ ಅಂತಕ್ಕೆ ಇವ್ರು ಇದು ಮಾಡ್ತಿದ್ರು ಅಂದ್ಕೊಂಡು ನಾನು ಆ ಬ್ರೋ ಅನ್ನೋ ಬಾಣ ಬಿಟ್ಟದ್ದು. ಬಟ್ ನಂಗೆ ಬಿಡುವತ್ತಿಗೂ ಬೇಕಿತ್ತು ಅಂತ ಅನ್ನಿಸ್ತೆ. ಬಟ್ ಅವಾಯ್ಡ್ ಮಾಡ್ಕೇದು ಬಿಟ್ಟೆ. ಅದೆಲ್ಲ ಆಯ್ತು. ಮತ್ತೆ ಮನೆಗೆಲ್ಲ ಬಂದರು. ಆದರೂ ನಂಗೆ ಇವ್ರು ಯಾಕೆ ಇಷ್ಟು ಮಾಡ್ತಿದ್ರು, ಮನೆಯವರೆಗೆಲ್ಲ ಬಂದು ಫುಲ್ ಕನ್ಫ್ಯೂಷನ್ ಎಲ್ಲ ಇದ್ದಾಗ ಮತ್ತು ಇವ್ರ ಅಪ್ಪ ಅಮ್ಮಂಗೆ ಹೇಳಿದ್ರು ಅಂದ್ರಲ್ಲ. ನಾನು ಹೇಳಿದೆ ಅಪ್ಪ ಅಮ್ಮನೇ ಇವ್ರಿಗೆ ಹೇಳೋದು ಅಂತಂದ್ರು. ಅಪ್ಪ ಅಮ್ಮ ಹೇಳ್ರು ನಂಗೆ ಅನ್ನಿಸ್ತಿತ್ತು, ನೀವು ಆ ಹುಡುಗಿನ ತುಂಬ ಇಷ್ಟಪಡ್ತಿದ್ದಲ್ಲ, ನಾವು ಹೊಯ್ಕೆ ಅನ್ಕ ಇಲ್ಲ ನಾವು ಹೊಯ್ಕೆ ಅಂತ ಅವ್ರು ಊರವ್ರ ಹತ್ರಲ್ಲ ವಿಚಾರಿಸೋದು ಫಸ್ಟು, ಮತ್ತೆ ಅವ್ರ ಮನೆಗೆ ಹೊತ್ತಂಗಿಲ್ಲ ಅಂದ್ಕೊಂಡು ನಾನು ಅದಕ್ಕೆ ಹೇಳಿದೆ, ಇಲ್ಲ ಮನೆಗೆ ಯಾವ ರೀತಿಯಲ್ಲಿ ಮನೆಗೆ ಬಪ್ಪೋದು, ನಾನು ಎಂಥದ್ದು ಹೇಳಲಿಲ್ಲಲ್ಲ ನಿಮಗೆ ಅಂದ್ಕೊಂಡು. ಆಮೇಲೆ ಪಪ್ಪನ ಹತ್ರ ಎಲ್ಲ ಹೇಳಿದೆ, ಅಮ್ಮನ ಹತ್ರ ಹೇಳಿದೆ ಫಸ್ಟಿಗೆ. ಪಪ್ಪನ ಹತ್ರ ಹೇಳೋಕೆ ಭಯ ಆಯ್ತಿತ್ತು. ಅಮ್ಮನ ಹತ್ರ ಎಲ್ಲ ಹೇಳಿದೆ, ಅಮ್ಮ ಇವ್ರು ಹಂಗೆ ಮೊನ್ನೆ ಬಂದಿದ್ರಲ್ಲ ಮನೆಗೆ. ಸೊ ಅವರು ವಾಪಸ್ ಬತ್ರಮ್ರು, ಅವ್ರ ಅಪ್ಪ ಅಮ್ಮ ಬತ್ರಮ್ರು ನಂಗೆ ಕೇಂಬಕ್ಕೆ ಅಂದ್ಕೊಂಡು. ಅದಕ್ಕೆ ಪಪ್ಪನೂ ಅಲ್ಲೇ ಇದ್ದಿದ್ದಾರೆ ಕೇಳಿಸ್ಕೊಂಡು, ಅವ್ರು ಎಂತಕ್ಕೆ ಬಪ್ಪುದು, ಎಂತಕ್ಕೆ ನಿಂಗೆ ಒಪ್ಪಿಗೆಯಾ, ಯಾರ ಹತ್ರ ಎಂತ ಆದಿತ್ತಂತ ಅವ್ರಿಗೆ ಎಲ್ರಿಗೂ ಕನ್ಫ್ಯೂಷನ್ ಅಕ್ಕ. ಇಲ್ಲ ಗೊತ್ತಿಲ್ಲ, ಇವಾಗ ಲವ್ ಮ್ಯಾರೇಜ್ ಸುಮ್ಮನೆ ನನ್ನ ಅದಕ್ಕಿಂತ ಮುಂಚೆ ಆಯ್ತಾ. ಅದಕ್ಕಿಂತ ಮುಂಚೆ ಕರೆಕ್ಟ್ ನೀವು ಅದೆಲ್ಲ ಹೇಳಿದ್ರಲ್ಲ, ನೀವು ಮನೆಗೆ ಬಂದಿದ್ರಲ್ಲ, ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಇತ್ತಲ್ಲ ಇದೆಲ್ಲ ಆಗ್ಲಿಕ್ಕಿಂತ ಮುಂಚೆ. ಆ ಟೈಮಲ್ಲಿ ಪಪ್ಪ ಕೇಳ್ತಿದ್ರು, ಸುಷ್ಮಿತಾ ನಿಂಗೆ ಯಾವುದೋ ಒಂದು ಸಂಬಂಧ ಬಂದಿದೆ, ನಾನೆಂತ ಹೇಳೋದು ಅವರಿಗೆ, ಓಕೆ ಹೇಳುದಾ, ಒಳ್ಳೆ ಹುಡುಗ ಕೇಳ್ಸೋದು ಅಂದರೆ ಪಪ್ಪಂಗೆ ತಿಳ್ಕೊಳ್ಳಿಕ್ಕೆ. ನಾವು ಆಲ್ರೆಡಿ ಏನೋ ಲವ್ ಮಾಡ್ತಿತ್ತು. ಸೊ ಇವಳದೆಂಥದ್ದು ಹಿಂದಿಂದ ಆತಿತ್ತು, ಹೇಳೋದ್ರೆ ಈಗಲೇ ಎಲ್ಲ ಒದರಿ ಬಿಡಲಿ ಅಂದ್ಕೊಂಡು. ನಾನು ಹೇಳಿದೆ, ಯಾರು ಪಪ್ಪ ನಂಗೆ ತೋರಿಸಿ ಪ್ರೊಫೈಲ್, ಬಟ್ ನಂಗೆ ಈಗಲ್ಲ ಮದುವೆ ಬೇಡ ಅಂತೆಲ್ಲ ಹೇಳಿದೆ. ಆಮೇಲೆ ಕಟ್ಟು ದಿಸ್ ಸಿನಾರಿಯೋ ಪಪ್ಪ ಹೇಳ್ರಿ, ಯಾವ ವಿಷಯದಲ್ಲಿ ಬಪ್ಪುದು, ಎಂತಕ್ಕೆ ಎಂತ ಆದಿತ್ತು, ಎಲ್ಲರೂ ಕನ್ಫ್ಯೂಷನ್ ಅಲ್ಲ. ನಾನು ಹೇಳಿದೆ ಕನ್ಫ್ಯೂಷನ್ ಅಲ್ಲ, ಮತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ, ಬಟ್ ಯಾರೋ ಒಂದು ಮನೆಗೆ ಬರ್ತಿದ್ರೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡುವ. ಅಮ್ಮ ಪಪ್ಪ ಮಾಡಲಿಲ್ಲ, ಅಮ್ಮ ನಾನು ಅಕ್ಕಂದ್ರನ್ನೆಲ್ಲ ಕೆಲ್ಸಕ್ಕಾಗದೆ ಎಲ್ಲ ಗುಡಿಸಿ ಕ್ಲೀನ್ ಎಲ್ಲ ಮಾಡಿ ಸೋಫಾ ಎಲ್ಲ ಸ್ವಲ್ಪ ಚಂದ ಎಲ್ಲ ಮಾಡಿ ಇತ್ತು. ನಾವು ಕಾಮ್ದು 1/2 hour ಆಯಿತು, 1 hour ಆಯ್ತು, 2 hour ಆಯ್ತು, ಯಾರು ಬರಲಿಲ್ಲ ಅಲ್ಲ. ಆಮೇಲೆ ಪಪ್ಪ ಹೇಳಿದ್ರು, ಅಲ್ಲ ನೀನು ಅವ್ರು ಬತ್ರ ಅಂತ ಹೇಳಿದಲ್ಲ, ಅವ್ರು ಬಂದ್ರೆ ನಾವೆಂತ ಹೇಳೋದು ಅದಕ್ಕೆ ನಾನು ಹೇಳಿದೆ, ಅದಕ್ಕಿಂತ ಮುಂಚೆ ಅಕ್ಕ ಕೇಂಡಳ, ಅಲ್ಲ ಅವ್ರು ಬತ್ರ ಅಂದೇಳಿ ಹೇಳ್ರು ಕೂಡ ನೀ ಹೆಂಗೆ ಒಪ್ಕೊಂಡೆ, ನಿಂಗೆ ಓಕೆ ಹಾಕೇಂದ್ರ. ಅದಕ್ಕೆ ನಾನು ಹೇಳಿದೆ, ನಾನು ಅಷ್ಟೊತ್ತು ತನಕ ಥಿಂಕ್ ಮಾಡಿರ್ಲಿಲ್ಲ. ಓಕೆ ರಿಜೆಕ್ಟ್ ಮಾಡೋ ಪೀಸ್ ಅಲ್ಲ, ರಿಜೆಕ್ಟ್ ಮಾಡೋ ಪೀಸ್ ಅಲ್ಲ, ಯು ಆರ್ ವೆರಿ ಗುಡ್ ಪೀಸ್, ಐ ನೋ ಪ್ರೀಮಿಯಂ ಪೀಸ್. ಆಯ್ತಾ. ಸೊ ಅದಕ್ಕೆ ನಾನು ಹೇಳಿದೆ ಅಂತಂದೆ. ಅಷ್ಟು ಅದೇ ಅಟ್ ದ್ಯಾಟ್ ಮೂಮೆಂಟ್ ಐ ಥಾಟ್, ಓಕೆ ನಂಗೆ ಮದುವೆ ಐಕಬೇಡ್ದ. ಎಷ್ಟು ಒಂದು 5 minutes ನಾನು ಥಿಂಕ್ ಮಾಡಿದೆ, ನೀವು ಮನೆಯಲ್ಲೂ ಚೂಸ್ ಮಾಡೋದಿದ್ರೆ ಇಂಥವ್ರನ್ನೇ ಚೂಸ್ ಮಾಡ್ತಿದ್ರಲ್ಲ, ಸೊ ಫೈನ್ ಅಂತಂದೆ. ಅದಕ್ಕೆ ಅವಳು, ಹೌದಾ ಭಯಂಕರ ಮರತಿ ಸುಷ್ಮಿತಾ, ಮದುವೆ ವಿಚಾರ ಕರೆಕ್ಟಾಗಿ ಥಿಂಕ್ ಮಾಡು, ಒಟ್ರಾಶಿ ಅಂತದ ಸಣ್ಣ ಪುಟ್ಟ ವಿಚಾರ ಅಲ್ಲ. ಅದಕ್ಕೆ ನಾನು ಅಡ್ಡಿಲ್ಲ ಅಂತಂದೆ. ಮತ್ತೆ ಪಪ್ಪ ಕೇಂದ್ರ ಅವ್ರು ಬಂದರೆ ಎಂತ ಅನ್ಕೊಂಡು. ಅದಕ್ಕೆ ನಾನು ಹೇಳಿದೆ, ಬಂದರೆ ಅವ್ರಿಗೆ ಹೇಳಿ 3 ವರ್ಷದವರೆಗೂ ಮದುವೆ ಆತಿಲ್ಲ ನಾನು,
ಅದ್ರ ಮೇಲೆ ಹಾಕೋದಾದ್ರೆ ಓಕೆ ಅನ್ಕೊಂಡು ಪಪ್ಪ ಹೇಳ್ರಿ ಹಂಗಾರೆ ನಿಂಗೂ ಖುಷಿ ಇತ್ತಲ್ಲ ಅನ್ಕೊಂಡು ಖುಷಿ ಅಂತಲ್ಲ ಪಪ್ಪ ನೀವು ಹುಡುಕಿದಾರೋ ಡಿಟ್ಟು ಆ ಥರನೇ ಹುಡುಕ್ತಿದ್ರೇನೋ ಅಂತಂದೆ. ಬಿಕಾಸ್ ವೆನ್ ಐ ಸಾ ಹಿಮ್ ಅಲ್ಲ ಫಸ್ಟ್ ಟೈಮ್, ನಾನು ಮುಂಚೆಲ್ಲ ಚಿಕ್ಕೋಳಿಪ್ಪತ್ತಿಗೆ ಯಾವ ಥರ ಹುಡುಗ ಬೇಕಂತ ಅನ್ಕೊಂಡಿದ್ನಲ್ಲ. ಸೊ ಇಟ್ ಕನೆಕ್ಟೆಡ್ ಇನ್ಸ್ಟಂಟ್ಲಿ. ಇವ್ರು ಹೆಂಗೆ ಹೇಳ್ರೋ ನನ್ನ ಕಣ್ಕಂಡು ಆ ಟೈಮಿಗೆ ಕನೆಕ್ಟ್ ಆಯ್ತು, ಅವ್ರಿಗೆ ಹೆಂಗೆ ಬೇಕಂತ ಅನ್ಕೊಂಡಿದ್ರಂತಲ್ಲ. ಸೊ ನಾನು ನನಗೆ ಹುಡುಗ ಹೆಂಗೆ ಬೇಕು ಅನ್ಕೊಂಡಿದ್ನೋ ಅದೇ ಥರ ಹುಡುಗ. ಸೊ ಐ ಥಾಟ್ ಓಕೆ ಐ ಆಮ್ ರೆಡಿ ಟು ಗೆಟ್ ಮ್ಯಾರಿಡ್ ಟು ಹಿಮ್ ಅಂತ ಆ ಮೊಮೆಂಟಲ್ಲಿ ಡಿಸೈಡ್ ಮಾಡಿದೆ. ಸೊ ಮೇ ಬಿ ದಟ್ ಕನೆಕ್ಷನ್ ಅಲ್ಲ. ಈಗ ಮಾತಾಡ್ತಾ ನಂಗೆ ಅನ್ನಿಸ್ತು ಎಂತ ಆಯ್ತಕ್ಕೆ ಆಕ್ಸಿಡೆಂಟ್ ಆಯ್ತಾ ಹೋಗಿ ಆಟೋದ ಎಂತ ನಿಲ್ಸಿತ್ತು ಹಾಳಾಯ್ತು. ಅದೇ ಮೇ ಬಿ ಸಮ್ ಕನೆಕ್ಷನ್ ಆಯ್ತಾ. ರ್ಯಾಂಡಮ್ ಆದದಂತೂ ಅಲ್ಲ. ರ್ಯಾಂಡಮ್ ಅವ್ರಿಗೆ ಪೋಸ್ಟ್ ಹೆಂಗೆ ಹೋಯ್ತೋ ಎಂಥದ್ದು ಗೊತ್ತಿಲ್ಲ. ಮ್ಯೂಚುವಲ್ ಇರಲಿಲ್ಲ ಅಲ್ಲ ನಮ್ಮದು. ನಾನು ಇವ್ರದ್ದು ಫಸ್ಟಿಗೆ ಕಿರಣ್ ಬಂಗೇರ್ ಅಂತಿದ್ದು. ಕಿರಣ್ ಬಂಗೇರ್ ಅಂದ್ರೆ ನಮ್ಮ ಕಾಸ್ಟ್ ಅಲ್ಲ ಅನ್ಕೊಂಡು ನಾನು ಅಲ್ಲ ಫಸ್ಟಿಗೆ ಹಂಗಲ್ಲ, ಇವ್ರು ಲೈನ್ ಹಾಕ್ತಿದ್ರಲ್ಲ ಆ ಟೈಮ್ ಮಾಡಿದ್ಯಾ ನೀನು? ಇಲ್ಲ ಕೆಲಸ ಲೈನ್ ಆ ಟೈಮಲ್ಲಿ ಅನ್ಕೊಂಡು ಬಂಗೇರಲ್ಲ ಇವರು ಮಗುವೀರಲ್ಲ ನಮ್ಮ ಕಾಸ್ಟ್ ಅಲ್ಲಲ್ಲ ಇವ್ರು ಅಂತೆಲ್ಲ ಥಿಂಕ್ ಮಾಡಿದೆ. ಬಟ್ ಆದ್ರೂ ಗೊತ್ತಿಲ್ಲ, ಮದುವೆಗಾರಗಾರ ಹೋತಂತ ನಂಗೆ ಥಾಟ್ಸ್ ಇರಲಿಲ್ಲ. ಅಲ್ಲ ಪ್ರಾಂಕ್ ಅಂತ ಹೇಳ್ಕೊಂಡು ಮನೇಲಿ ಅಂತ ಹೇಳಿದ ಹೇಳು. ಅದೇ ಹೇಳಿದೆ ಪ್ರಾಂಕ್ ಅನ್ಕೂಡ್ಲೆನಾ, ಪ್ರಾಂಕ್ ಅನ್ಕೂಡ್ಲೆ ಮನೇಲೆಲ್ಲ ಹೌದಾ ಅಂತ ಸುಮ್ಮನಾದ್ರು. ಅವ್ರಿಗಂದ್ರೆ ನೋ ಬಡಿ ಗಾಟ್ ದ ಟೈಮ್ ಟು ಪ್ರಾಸೆಸ್ ಇಟ್. ಇವ್ರೊಬ್ರೆ ಚಂದ ಮಾಡಿ ಮಾಸ್ಟರ್ ಮೈಂಡ್. ದಟ್ ವಾಸ್ ದ ಐಡಿಯಾ. ಗಡಿಬಿಡಿಯಲ್ಲಿ ರಪ್ಪಕ್ಕೊಂದು ಎಸ್ ಬಂದ್ರೆ ಸಾಕಂತ ನಮ್ಗೆ. ಅಂದ್ರೆ ಎಸ್ ಬಂದ್ರೆ ಸಾಕೋಕ್ಕಿಂತ ಜಾಸ್ತಿ ಗಡಿಬಿಡಿಯಲ್ಲಿ ನಿಮ್ಗೆ ಈಗ ಎಂತದು ಲಿವ್ ಆರ್ ಡೈ ಅಂತ ಹೇಳ್ತಾರ. ಮಾಡು ಇಲ್ಲವೇ ಮಡಿ, ಮಾಡಕ್ಕೆಲ್ಲ ಮಡಿ ಸಾಯ್ಕ. ಸೊ ಆ ಟೈಮಲ್ಲಿ ಅಂತ ಒಂದು ಡಿಸಿಷನ್ ನಮ್ಮ ತಲೆಯಲ್ಲಿ ಡೀಪ್ ಡೌನ್ ಅಂತ ಡಿಸಿಷನ್ ಇರ್ತದೆ, ಹೊರಗೆ ಬತ್ತಲ್ಲ. ಸೊ ಆ ಟೈಮಲ್ಲಿ ಅದು ಹೊರಗೆ ಬತ್ತ ಅಷ್ಟೇ. ಇಲ್ಲಾಂದ್ರೆ ನೀವು ನಂಗೆ ಟೈಮ್ ಕೊಟ್ಟಿದ್ರೆ ನಾನು ವಾಪಸ್ ಅದೇ ನಿಮ್ಮ ಹತ್ರ ಹಾ ಅನ್ಕೊಂಡು ಮನೆಗೆ ಹೋಗಿ ಇಲ್ಲ ಅಂತ ಹೇಳ್ತಿದ್ದೆ. ಸೊ ದಟ್ ಹ್ಯಾಸ್ ಹ್ಯಾಪನ್. ಸೊ ಈಗ ದೆನ್ ನಾವು ಲೆಟ್ ದ ಆಡಿಯನ್ಸ್ ಡಿಸೈಡ್ ವಾಟ್ ಶುಡ್ ವಿ ಸಿ. ಈಗ ನಮಗೂ ಕೆಲವರು ಕೇಳುವಾಗ ಲವ್ ಕೇಳ್ಬೇಕು, ಅರೇಂಜ್ ಹೇಳ್ಬೇಕು ಗೊತ್ತಾಗಲ್ಲ. Even I believe it is arranged because everything is arranged. We do love each other, but I think it is more of arranged. I will tell you. It is called Gandhara Viha. ಸ್ವಯಂವರದಲ್ಲಿ ನಾನು ವಿನ್ ಆಗಿ ಗಂಧರ್ವ ವಿವಾಹ ಅಂತಂದ್ರೆ ಲವ್ ಮ್ಯಾರೇಜ್ಗೆ ಹಿಂದಿನ ಕಾಲದಲ್ಲಿ ಗಂಧರ್ವ ವಿವಾಹ ಹೇಳೋದು. ಸೊ ಲೆಟ್ ದ ಆಡಿಯನ್ಸ್ ಪ್ರತಿಯೊಂದು ವ್ಯೂ ಮಾಡೋರು ಎಲ್ಲರೂ ಅಕಾರ್ಡಿಂಗ್ ಟು ಯು ಅಂತ ಹೇಳಿ. ಐ ಥಿಂಕ್ ಇಟ್ ಇಸ್ ಅರೇಂಜ್ ಮ್ಯಾರೇಜ್. ಐ ಫೀಲ್ ಇಟ್ ಇಸ್ ಅರೇಂಜ್. ಐ ವಿಲ್ ಸೇ ನೀನೇ ಅಂತ ಹೇಳು. ನನ್ನ ಪ್ರಕಾರ ನಾನು ಹೇಳೋದಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಅರೇಂಜ್ಡ್ ಬೈ ಹಿಮ್. ಇಟ್ ಈಸ್ ಕಂಪ್ಲೀಟ್ಲಿ ಅರೇಂಜ್ಡ್ ಬೈ ಹಿಮ್ ಆಯ್ತಾ. ಮತ್ತೆ ಅವ್ರದ್ದು ಅರೇಂಜ್ಮೆಂಟ್ ಎಲ್ಲ ಆದ್ಮೇಲೆ ಇಟ್ ಸ್ಟಾರ್ಟೆಡ್ ಬಿಕಮಿಂಗ್ ಲವ್ ಮ್ಯಾರೇಜ್, ಬಟ್ ಕಂಪ್ಲೀಟ್ಲಿ ಅರೇಂಜ್ಡ್ ಬೈ ಹಿಮ್ ಅಂಡ್ ಲವ್ ಡೆಫಿನೆಟ್ಲಿ ಇನ್ ದಟ್ ಪ್ರೋಸೆಸ್. ವಾಟ್ ಈಸ್ ಯುವರ್ ವೋಟ್? ಸಿ ಲವ್ ಮ್ಯಾರೇಜ್ ಯಾವಾಗ ಆಗುತ್ತೆ ಅಂದ್ರೆ ಹುಡುಗ ಹುಡುಗಿ ಇಬ್ಬರಿಗೂ ತುಂಬಾ ಡೀಪ್ ಲವ್ ಅಲ್ಲಿ ಬಂದು ನಾವು ಇಲ್ಲ ಮನೆಯವರು ಇಲ್ಲ ಅಂದ್ರೂ ನಾನು ಮುಂದೆ ಹೋಗ್ತೆ ಅನ್ಕೊಂಡೆಲ್ಲ ಲವ್ ಮಾಡ್ತಾರಲ್ಲ, ದಟ್ ಇಸ್ ಇಟ್ ಇಸ್ ನಾಟ್ ದಟ್ ಲವ್ ಮ್ಯಾರೇಜ್. ಅಲ್ಲ ನಿಂದು ಒಂದು ವೋಟ್ ಹೇಳಿ ಎಕ್ಸ್ಪ್ಲನೇಷನ್ ಹೇಳಿ ಅಲ್ಲ. ಇಟ್ ಇಸ್ ನಾಟ್ ದಟ್ ಲವ್ ಮಾಡಿ ಮನೆಯವರು ಒಪ್ಪಿದ್ರೆ ಸಹ ಲವ್ ಮ್ಯಾರೇಜ್. ಅರೇಂಜ್ ಹಾಗಲ್ಲ. ಲವ್ ಮಾಡಿ ಮನೇಲಿ ಒಪ್ಪಿದ್ರು ಲವ್ ಮ್ಯಾರೇಜ್. ಲವ್ ಇಲ್ಲಿ ನನ್ ಲವ್ ಅಂತ ಇಲ್ಲಲ್ಲ. ಇಲ್ಲಿ ನೀವು ಫಸ್ಟ್ ನನ್ನನ್ನು ಪಟಾಯಿಸಿದ್ರಿ, ಮನೆಯವ್ರನ್ನ ಪಟಾಯಿಸಿದ್ರಿ, ಇವನ್ ನಿಮ್ಮ ಮನೆಯವ್ರಿಗೂ ಎಸ್ ಹೇಳಿಸಿದ್ರಿ, ನೀವು ನಮ್ಮ ಮನೆಯವ್ರಿಗೂ ಎಸ್ ಹೇಳಿಸಿದ್ರಿ, ನಂಗೂ ಎಸ್ ಹೇಳಿಸಿದ್ರಿ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಅರೇಂಜ್ಡ್ ಬೈ ಯು ಇಸ್ ವಾಟ್ ಐ ಆಮ್ ಸೇಯಿಂಗ್. ಅದಲ್ಲ ಆಗಲ್ಲ. ಒಂದು ಯು ಹ್ಯಾವ್ ಟು ಚೂಸ್ ನೌ ಲವ್ ಆರ್ ಅರೇಂಜ್. ನನ್ನ ಪ್ರಕಾರ ಇಟ್ ಇಸ್ ಒನ್ ಸೈಡೆಡ್ ಲವ್ ಮ್ಯಾರೇಜ್. ಒನ್ ಸೈಡೆಡ್ ಲವ್ ಮ್ಯಾರೇಜ್. ಓಕೆ, ಸೊ ಯು ಆರ್ ಸೇಯಿಂಗ್ ಅಗೇನ್ ಲವ್ ಮ್ಯಾರೇಜ್ ಓನ್ಲಿ. ಐ ಆಮ್ ಸೇಯಿಂಗ್ ಅರೇಂಜ್ ಮ್ಯಾರೇಜ್. Now let the audience ಅಯ್ಯೋ ನೋಡ್ಕೊಳ್ಳಿ. Let's the audience decide what it is. It's what it is. They have to vote. Let them vote in comments. And any other questions ಇದ್ರೆ ಕೇಳಿ. ಹುಡುಗರು if anyone is ಏನಾದರೂ ಕ್ಲಾಸ್ ಬೇಕಿದ್ರೆ ಕ್ಲಾಸ್ 1 ಕ್ಲಾಸ್ ₹500. Yes, wanting to marry a girl, ಪಕ್ಕಾ ಮ್ಯಾರೇಜ್ ಮಾಡ್ತೀರಾ and you wanted some help, ಏನೋ ಸರಿ ಆಗ್ತಾ ಇಲ್ಲ, please contact me. I need help. ಐ ನೀಡ್ ಹೆಲ್ಪ್ ಅಂತ ಒಂದು ಮೆಸೇಜ್ ಹಾಕಿ ಐ ವಿಲ್ ಓನ್ಲಿ ಕಾಂಟ್ಯಾಕ್ಟ್ ಯು. ಅದಕ್ಕೆಲ್ಲ ನಾನು ಹೇಳೋದು ಇದು ಮಾಡ್ತಾರೆ ಗೊತ್ತಾ ಸೈನ್, ನಂಗೆ ಇಲ್ಲಿ ಹೆಲ್ಪ್ ಬೇಕು ಅಂತ. ಐ ನೀಡ್ ಹೆಲ್ಪ್ ಅಂತ ಹೇಳಿ ನಿಮ್ದು ಒಂದು ಮೆಸೇಜ್ ಹಾಕಿ ಐ ವಿಲ್ ಓನ್ಲಿ ಪರ್ಸನಲಿ DM ಯು. ಬೋತ್ ಗರ್ಲ್ ಆರ್ ಬಾಯ್ ಹೂಎವರ್ ವಾಂಟ್ಸ್ ಟು ಮ್ಯಾರಿ ಸಮ್ವನ್. ಗರ್ಲ್ಸ್ ಎಲ್ಲ DM ಮಾಡ್ಲಿಕ್ಕಿಲ್ವಾ? ನಿನಗೆ ಇನ್ನೇನು ಮಾಡಲಿ, ಐ ವಿಲ್ ಗಿವ್ ದ ಐಡಿಯಾಸ್. ಗರ್ಲ್ಸ್ ನನಗೆ ಮಾಡಿ, ಬಾಯ್ಸ್ ಅವ್ರಿಗೆ ಮಾಡಿ. ಇನ್ನೊಂದು ಹೇಳ್ತೇನೆ. ಇನಿಷಿಯಲ್ ಅಲ್ಲಿ ಐ ರಿಮೆಂಬರ್ ಒಂದು
ಡೈಲಾಗ್ ಹಾಕಿದ್ದೆ ಗೊತ್ತಾ, ಏನಂತ? ಒಂದು ಪಿಕಪ್ ಲೈನ್ ತರ ಒಂದು ಏನ್ ಹಾಕಿದ್ರಿ? ಅದು ಕ್ಯಾಪ್ರಿಕಾನ್. ನನ್ನ ಅಮ್ಮ ಯಾವತ್ತು ಹೇಳ್ತಿದ್ರು, ನಿಮ್ದು ಯಾವ್ದು ಫಸ್ಟಿಗೆ ಕೇಳಿ ಸನ್ ಸೈನ್ ಯಾವ್ದಂತ. ರಾಶಿ ಯಾವ್ದು? ನಾನು ಕ್ಯಾಪ್ರಿಕಾರ್ನ್ ಅಂತಂದೆ. ನನ್ನ ಅಮ್ಮ ಯಾವತ್ತು ಹೇಳ್ತಿದ್ರು ನಾನು ಮದ್ವೆ ಆಗೋ ಹುಡುಗಿ ಕ್ಯಾಪ್ರಿಕಾರ್ನ್ ಅಂತ. ಅದು ಒಂಥರ ಕ್ರಿಂಜ್ ಆಯ್ತಾಯ್ತ ನಂಗೆ. ಅದು ಇನಿಷಿಯಲ್ ಏನಾಯ್ತು, ಸೊ ವೆನ್ ಐ ಟೋಲ್ಡ್ ನಂದೊಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾನೆ, ಐ ವಿಲ್ ನಾಟ್ ನೇಮ್ ಇಟ್, ನೋಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ನಾನು ಇನಿಷಿಯಲ್ ಅಲ್ಲಿ ವೆನ್ ಐ ಟು ಟೆಕ್ಸ್ಟರ್ ಇನ್ ಕುಂದಾಪುರ ಕನ್ನಡ, ಇನಿಷಿಯಲ್ ಫಸ್ಟ್ 1-2 ಮೆಸೇಜ್, ಫಸ್ಟ್ ಡೇ ಫಸ್ಟ್ ಸೆಕೆಂಡ್ 1-2 ಡೇಸ್ ಆ ಕುಂದಾಪುರ ಮೆಸೇಜ್ ಯೂಸ್ ಟು ಟೈಪ್ ಅಂಡ್ ಗಿವ್ and I used to take help from him. ಹೇಗೆ ಮಾರೆ ಒಂದು ಅದೊಂಚೂರು ಹಾರ್ಟಿಗೆ ಟಚ್ ಆಯ್ತು ಕುಂದಾಪುರ ಕನ್ನಡ ಮಾತಾಡಿದ್ದು. ಅದ ನಂತರ ನನ್ನ ಜೀವನದಲ್ಲಿ ಕುಂದಾಪುರ ಕನ್ನಡ ಮಾತಾಡಿಲ್ಲ. ಬಟ್ ಆ ಕುಂದಾಪುರ ಕನ್ನಡ ಮಾತಾಡಿ ಆ ಡೈಲಾಗ್ ಹಾಕಿದ ಮೇಲೆನೆ ನೀನು ಬ್ರದರ್ ಅಂತ ಹೇಳಿದ್, ಅದಕ್ಕೆ ನಾ ಮತ್ತೆ ಬಿಟ್ಬಿಟ್ಟದ್ದು. ಅದ ನಂತರ ಅದು ಸ್ವಲ್ಪ ಓವರ್ ಆಗಿ ಬಂದಾಗ ದೆನ್ ಯು ಸೆಡ್ ಬ್ರೋ ಕ್ಯಾನ್ ಐ ಕಾಲ್ ಯು ಅಣ್ಣ ಅಂತ ಹೇಳಿದ್. ಅದ ನಂತರ ನಾನು ಕುಂದಾಪುರ ಕನ್ನಡನು ಮಾತಾಡ್ಲಿಲ್ಲ, ಪಿಕಪ್ ಲೈನ್ ಅಥವಾ ಪಂಚ್ ಡೈಲಾಗ್ ಅದು ಆ ಥರ ಫ್ಲರ್ಟ್ ಸಹ ಮಾಡಿಲ್ಲ. ಬಟ್ ಅಷ್ಟು ಎಫರ್ಟ್ ಹಾಕಿ ಹಿ ಫೈನಲಿ ಮೇಡ್ ದಿಸ್ ಹ್ಯಾಪನ್ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಇಟ್ ಆ್ಯಂಡ್ ಗುಡ್ ದಟ್ ಎವ್ರಿಥಿಂಗ್ ಹ್ಯಾಪನ್ ಫಾರ್ ಅ ರೀಸನ್ ಅಂತ ನೌ ಐ ಆಮ್ ಫೀಲಿಂಗ್ ಇಟ್. ಸೊ ಎಸ್, ಇಷ್ಟೇ ಇವತ್ತಿನ ವಿಡಿಯೋ. ಫೈನಲಿ ನೀವು ಕೇನ್ ನಾನು ಹಾಕಿಬಿಟ್ಟೆ, ರೆಸಿಸ್ಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಸೊ ಕಮೆಂಟ್ ಮಾಡಿ ನಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ವಾಟ್ ಯು ಸೇ ನೌ. ಇಷ್ಟು ದಿನ ನೀವು ನಮ್ಮಿಬ್ಬರು ತಲೆ ತಿಂತಿದ್ರಲ್ಲ, ಇನ್ನು ನಾವು ನಿಮ್ಮ ತಲೆ ತಿಂತ. ಕಾಮೆಂಟ್ ಮಾಡಿ ಲವ್ ಅರೇಂಜ್ ಅಂತ ನಿಮ್ಗೆ ಅನ್ಸುತ್ತಾ? ಬೇಗ ಕಾಮೆಂಟ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಇಷ್ಟ ಆದರೆ ಗಮ್ಮತ್ತಂಗಿರಿ. ಬಾಯ್.